ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉಡುಪಿಲಿ ನಮ್ಮ 2ನೇ ದಿನ ಬೀಚ್ ಎದುರುಗಡೆ ಕುತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಸಖತ್ತಾಗಿದೆ. ಟೈಮ್ ಬಂದು ಆಲ್ರೆಡಿ 7:15 ಆಗ್ತಾ ಇದೆ. ನಾನು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬೀಚ್ ಹತ್ರ ಬಂದು ಕೂತಿದ್ದೀನಿ. ಅನು, ಕೌಶಿ, ಗಿರಿ ಎಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಮೋನಿ ಲೈಟ್ ಹೌಸಿಗೆ ಹೋಗಿದ್ದಾರೆ ಸನ್ರೈಸ್ ನೋಡ್ಕೊಂಡು ಬರ್ತೀನಿ ಅಂತ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೈಟ್ ಹೌಸ್. 6:30 ಅಲ್ಲ 6 ಕಾಲಿಗೆ ಹೋದರು ಸನ್ರೈಸ್ ನೋಡ್ತೀನಿ ಅಂತ. ನಾನು ನಿದ್ದೆ ಬರ್ತಾಯಿತ್ತಾ, ನಾ ಬರೋದಿಲ್ಲ ಅಂತ ಅಂದೆ. ಸೊ ಇಲ್ಲಿ ಬೀಚ್ ಎದುರುಗಡೆ ಬಂದು ಕೂತಿದ್ದೀನಿ ಸ್ನೇಹಿತರೆ. ಅಲೆಗಳ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನಿಸುತ್ತಲ್ವ. ನೆನ್ನೆ ನೈಟ್ ಇಲ್ಲೇ 1:30 ತನಕ ಕೂತಿದ್ದೀವಿ ಬೀಚ್ ಹತ್ರನೇ. 1:45 ಹೋಗಿ ಮಲ್ಕೊಂಡಿದ್ದು ನಾವು. ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ನೈಟ್ ಬೀಚ್ ಏನು ಕಾಣಿಸಲ್ಲ. ಆ ವೇವ್ಸ್ ಹತ್ರ ಬಂದಾಗ ಅದ್ರದ್ದು ಫೀಲ್ ಆಗುತ್ತೆ, ವೇವ್ಸ್ ಗೊತ್ತಾಗುತ್ತೆ. ಅದು ಸೌಂಡು, ಮೇನ್ ವೇವ್ಸ್ದು ಸೌಂಡು, ಅದನ್ನೆಲ್ಲ ಫೀಲ್ ಮಾಡಿಕೊಂಡು ಮಾತಾಡಿಕೊಂಡು ಸ್ಪೀಕರೆಲ್ಲ ತೊಗೊಂಬಂದಿದ್ವಿ. ಮೈಕ್ ಇತ್ತು, ಸ್ಪೀಕರ್ ಜೊತೆನೇ ಮೈಕ್ ಕೊಟ್ಟಿದ್ದಾರೆ. ಸೊ ಹಾಡು ಇದು ಕರೋಕೆ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಇಲ್ಲೇ 1:10 ನೈಟ್ 1:10 ಕೂತಿದ್ವಿ. ಚೆನ್ನಾಗಿ ಅನ್ನಿಸ್ತು. ಮತ್ತು ಇಲ್ಲೇ ಊಟನೂ ಮಾಡಿದ್ದು ಪಾರ್ಸಲ್. ನಾವು ಇರೋ ಹೋಮ್ ಸ್ಟೇಲಿ ಊಟ ಇಲ್ಲ ಸ್ನೇಹಿತರೆ. ಐ ಥಿಂಕ್ ಬ್ರೇಕ್ಫಾಸ್ಟು ಇಲ್ಲ, ಲಂಚು ಇಲ್ಲ, ಡಿನ್ನರು ಇಲ್ಲ, ಬರೀ ಸ್ಟೇ ಅಷ್ಟೇ ಅನಿಸುತ್ತೆ. ನಾವು ಕಾಣಿಸ್ತಾ ಇದೆಯಲ್ವಾ, ಸ್ಟೇ ಕಾಣಿಸ್ತಾ ಇದೆಯಾ? ಇಲ್ಲೋಯ್ತು. ಅಲ್ಲಿ ಆ ಯೆಲ್ಲೋ ಕಲರ್ ಮನೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಬ್ಲೂ ಕಲರ್ದು ಇದು ಕಾಣಿಸ್ತಾ ಇದೆ ನೋಡಿ. ಬ್ಲೂ ಕಲರ್ದು ಗೇಟ್ ಥರನ ಏನೋ, ಅದೇ ನಮ್ಮ ಸ್ಟೇ. ಸೊ ಇನ್ನು ಇವತ್ತು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸಡನ್ ಪ್ಲ್ಯಾನ್, ಕೆಲವೊಂದೊಂದು ಸತಿ ಹೇಳ್ತಾರಲ್ವ, ತುಂಬ ಪ್ಲ್ಯಾನ್ ಮಾಡಬಾರ್ದು, ತುಂಬ ಪ್ಲ್ಯಾನ್ ಮಾಡಿದ್ರೆ ಆಗೋದಿಲ್ಲ ಅಂತ. ಈ ವಿಚಾರದಲ್ಲಿ ಅದು ನಿಜ ಅನ್ನಿಸ್ತು. ಬಿಕಾಸ್ ನಾವು ಈ ಪ್ಲ್ಯಾನ್ನ 2024 ನ್ಯೂ ಇಯರಿಗೆ ಮಾಡಿದ್ದು. ಅವಾಗ ನಮ್ಮ ಜೊತೆ 18 ಜನ ಬರೋರಿದ್ರು. ಅಂದರೆ ನಮ್ಮದೇ ಒಂದು ಬ್ಯಾಚ್ ಇದೆ. ನನ್ನ ಕಸಿನ್ಸ್ ಫ್ಯಾಮಿಲಿ, ಆಮೇಲೆ ನನ್ನ ತಮ್ಮಂದಿರ ಫ್ರೆಂಡ್ಸ್ ಫ್ಯಾಮಿಲಿ, ಹೀಗೆ ಎಲ್ಲ ಸೇರಿ ಒಂದು 18 ಜನ. ನಾವು ಯಾವಾಗಲೂ ಒಟ್ಟಿಗೆ ಟ್ರಿಪ್ ಹೋಗೋದು. ಸೊ ಇವತ್ತು ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಸ್ನೇಹಿತರೆ. ನಾವು ಸಹ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು. ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು. ಬಿಕಾಸ್ 2024 ನಾನು ಆವಾಗಲೂ ಹೇಳಿದಾಗೆ ತುಂಬ ಅಂದರೆ ತುಂಬ ನೋವು ಕೊಟ್ಬಿಟ್ಟಿದೆ. ಅಟ್ಲೀಸ್ಟ್ ಬೀಚ್ ಹತ್ರನೇ ಸ್ಟೇ ಸಿಕ್ಕಿದೆ ನಮಗೆ. ಬೀಚ್ ಹತ್ರ ಸ್ಟೇ ಸಿಕ್ಕಿದ್ದಕ್ಕೆ ನೆನ್ನೆ 1:30 ತನಕ ಬೀಚ್ ಹತ್ರನೇ ಕೂತಿದ್ವಿ. ಇಲ್ಲೇ ಊಟ ಎಲ್ಲ ತೊಗೊಂಡ್ಬಂದು ಇಲ್ಲೇ ಊಟ ಮಾಡಿದ್ವಿ, ಪಾರ್ಸಲ್ ತೊಗೊಂಬಂದಿದ್ವಿ. ಬೆಳಗ್ಗೆನೂ ನೋಡಿ, ನಮಗೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಎದ್ದು ಬಂದು ಬೀಚ್ ನೋಡ್ತಾ ಕುತ್ಕೊಬೋದು, ಆಟಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಆಟಾಡ್ಬೋದು. ತುಂಬ ಜನ ಇರೋದಿಲ್ಲ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಇದೆ, ಅದೊಂದು ಸಮಾಧಾನ ಇದೆ. ನಾನಂತೂ ಆದಷ್ಟು ಬೀಚ್ ಹತ್ರನೇ ಕಲ್ಯಾಣ ಅಂತ ಬಂದು ಕೂತಿದ್ದೀನಿ. ತುಂಬ 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 ಖುಷಿ ಆಗ್ತಿದೆ ಸ್ನೇಹಿತರೆ. ಬಂದು ನಾನು ಪಕ್ಕ ಕೂತ್ಕೊಂಡಿದ್ದೆ. ಇದು ರಾತ್ರಿ ಫುಲ್ ನಮಗೆ ನೆನ್ನೆ 1:30 ತನಕ ಕಂಪ್ನಿ ಕೊಟ್ಟಿದ್ದೆ ನೈಟ್. ನೆನ್ನೆ ರಾತ್ರಿ ಚೆನ್ನಾಗಿ ಪರಿಚಯ ಆಗಿತ್ತಲ್ಲ, ಊಟ ಎಲ್ಲ ಹಾಕ್ತಿದ್ವಲ್ಲ, ಅದಕ್ಕೆ ಇವಾಗ ಬಂದು ನೋಡಿ ನನ್ನ ಪಕ್ಕದಲ್ಲಿ ಹೆಂಗೆ ಬಂದು ಕೂತ್ಕೊಂಡು. ಬ್ಲ್ಯಾಕಿ ಇಲ್ಲಿ ನೋಡು, ಬ್ಲ್ಯಾಕಿ ನೋಡ್ತಾ ಇಲ್ಲ. ಬೇರೆ ಜನಗಳು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ತಾ ಇದೆ ಬ್ಲ್ಯಾಕಿ. ನೋಡಿ ಸನ್ರೈಸ್, ಇಲ್ಲಿ ಬೀಚ್, ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಅಲ್ಲಿ ಲೈಟ್ ಹೌಸ್. ಇವಾಗ ಮೋನಿ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ. ಸ್ಲಿಪ್ಪರ್ ಹಾಕೊಂಡು ಮರಳಲ್ಲಿ ನಡೆಯೋದೇ ಕಷ್ಟ.
ಅಷ್ಟೇ. ಸೂರ್ಯಗೆ ಒಂದು ನಮಸ್ಕಾರ ಮಾಡೋಣ ಫಸ್ಟು. ನೋಡಿ ಅನು, ಕೌಶಿ, ಹಿರಿ ಎಲ್ಲ ಬಂದು ನಿದ್ದೆ ಮಾಡಿ. ನಿದ್ದೆ ಆಯ್ತಾ? ನಿದ್ದೆ ಚೆನ್ನಾಗಿ ಬಂತಾ? ಚೆನ್ನಾಗಿ ಬಂತು. ಅನು ನಿದ್ದೆ ಬಂತಾ? ನಿದ್ದೆ ಎಲ್ಲ ಚೆನ್ನಾಗಿ ಬಂತು. ಇವಾಗ ಬೀಚ್ ನೋಡಿ ಫ್ರೆಶ್ ಮಾರ್ನಿಂಗ್ ಆಯ್ತು. ಫ್ರೆಶ್ ಮಾರ್ನಿಂಗ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಕೌಶಿ ನಿಮಗೆ ನಿದ್ದೆ ಬಂತಾ? ಗೊತ್ತಾಯ್ತು, ಎಚ್ಚರ ಇಲ್ದಾಗ ಮಲಗಿದ್ದು. ಒಳ್ಳೆ ವ್ಯೂ ಪಾಯಿಂಟು. ನೆನ್ನೆ ನೈಟ್ ಹೆಂಗಿತ್ತು? 1:30 ತನಕ ತುಂಬಾ ಚೆನ್ನಾಗಿತ್ತು. ಇವಾಗಲೂ ಒಳ್ಳೆ ವ್ಯೂ ಅಲ್ವಾ? ಆರಾಮ್ ಅನ್ನಿಸ್ತೈತೆ. ನಾನು ಅದಕ್ಕೆ ಒಂದು ಅರ್ಧ ಗಂಟೆ ಬಂದು ಕೂತಿದ್ದೆ. ಅರ್ಧ ಗಂಟೆ ಏನು 1 ಅವರ್ ಆಯ್ತಾ ಅಂತ. ಇರಿ ನಿಮಗೆ ಇವಾಗ ಎಷ್ಟು ಟೈಮು? ಇವಾಗ 7:40. ಒಂದು 3/4 ಗಂಟೆ ಕೂತಿದ್ದೀನಿ. ಚೆನ್ನಾಗಿ ಅನ್ನಿಸ್ತು. ನೋಡಿ ಮೋನ್ ಓಡ್ ಬರ್ತಾ ಇದೆ. ಕಾಫಿ ಶಾಪ್ ಅಂತಲ್ಲ, ಎಲ್ಲಿ ಅವ್ರು ಲೈಟ್ ಹೌಸಿಗೆ ಹೋಗಿದ್ದಲ್ಲ ಸನ್ರೈಸ್ ನೋಡಕ್ಕೆ. ಅಲ್ಲಿ ಬ್ಲೂ ಕಲರ್ ಓಡ್ ಬರ್ತಾ ಇದಾರಲ್ಲ ಅವರೇ ಮೋನ್. ಸನ್ರೈಸ್ ನೋಡಕ್ ಹೋಗ್ಬೇಕು. ಏಯ್ ಮಾವ ಚೆನ್ನಾಗಿತ್ತ? ಏಯ್ 5:15 6:30 ತನಕ ಎಂಟ್ರಿ ಸಂಜೆ. ಬೆಳಗ್ಗೆ ಇಲ್ವಾ? ಓ, ಬೆಳಗ್ಗೆ ಲೈಟ್ ಹೌಸ್ ಅಲ್ಲಿ ಎಂಟ್ರಿ ಇಲ್ಲ. ಸಂಜೆ 5:00 6 ಗಂಟೆ ತನಕ ಅಷ್ಟೇ ಎಂಟ್ರಿ. ಇವ್ರದ್ದೇನೋ ತಿಂಡಿ ಉಂಟಂತೆ. ಹೋಮ್ ಸ್ಟೇ ತಿಂಡಿ ಕೊಡ್ತಾರಂತ. ಸ್ಲಿಪ್ಪರ್ ಹಾಕೊಂತೀನಿ, ನನ್ನ ಚಪ್ಪಲಿ ಇಲ್ಲ. ಈ ಮರಳ ಸ್ಲಿಪ್ಪರ್ ಬಿಟ್ರೆ ಸ್ಲಿಪ್ಪರ್ ಹುಡ್ಕದೆ. ಸ್ಲಿಪ್ಪರ್ ಎಲ್ಲೋ ಇರುತ್ತೆ, ನಾವೇ ಎಲ್ಲೋ ಕೂತಿರ್ತೀವಿ. ಇವಾಗ ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಫೀಲಿಂಗ್ ಫ್ರೆಶ್ ಗೈಸ್. ಸಖತ್ತು ಸಖತ್ತು ಮನ್ಸು ಹಗುರ ಅನ್ನಿಸ್ತಾ ಇದೆ. ಈಗ ಸ್ನೇಹಿತರೆ, ನಾವು ಕಾಪುಲಿ ಹೋಮ್ ಸ್ಟೇ ಮಾಡ್ಕೊಂಡಿದ್ದು. ಉಡುಪಿಯಿಂದ 10ರಿಂದ 12 ಕಿಲೋಮೀಟ್ರ್ ದೂರ ಅಂತ ಅನಿಸುತ್ತೆ ಕಾಪು. ಕಾಪು ಬೀಚ್ ಹತ್ರನೇ ಹೋಮ್ ಸ್ಟೇ ಮಾಡಿದ್ವಿ ಸ್ನೇಹಿತರೆ. ಸಾಗರ್ ಹೋಮ್ ಸ್ಟೇ ಅಂತ. ತುಂಬಾ ರೀಸನಬಲ್, ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಬಡ್ಜೆಟ್ ಫ್ರೆಂಡ್ಲಿ ಸ್ಟೇ. ಯಾರಿಗಾದರೂ ಸ್ಟೇ ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ಸ್ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೋಹನ್ ಹತ್ರ ಕೇಳಿಬಿಟ್ಟು ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಲ್ಲೂ ಸಹ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಮತ್ತು ಮಕ್ಕಳುಗಳು ಆಡೋಕ್ಕೆ ಸ್ವಲ್ಪ ಗೇಮ್ಸ್ಗಳೆಲ್ಲ ಇತ್ತು. ಮತ್ತು ಸ್ವಲ್ಪ ಚಾಟ್ಸ್ ಅಂಗಡಿಗಳೆಲ್ಲ ಇದ್ವು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ಅದೇ ಬರ್ತಾ ಇದೆ. ಈಗ ನೆನ್ನೆ ನೈಟ್ ನಾವು ಕೂತಿದ್ವಲ್ಲ, ಅಪ್ಪಿದೆಯಲ್ಲ, ಅಪ್ಪಾದ್ರೆ ಟಚ್ ಮಾಡ್ತಾ ಇತ್ತು ಅಲ್ವಾ? ಹೌದು. ನಾನು ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು? 9 ಗಂಟೆ ಆಗಿದೆ. 7 ಗಂಟೆಗೆ ಬಂದಿದ್ದು ಬೀಚ್ ಹತ್ರ. 9 ಗಂಟೆ ಆಯಿತು. ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಬಾಯ್ಸ್ ಆಲ್ರೆಡಿ ಹೋಗಿದ್ದಾರೆ. ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ, ಇವತ್ತು ಅವರು ಶನಿವಾರ ಅಲ್ವಾ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಮೋಹನು. ಹಂಗಾಗಿ ಅವ್ರು 3 ಜನ ರೆಡಿಯಾಗಿ ಹೊರಟ್ರು. ಇವಾಗ ನಾವು ಹೋಗಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಅಲ್ಲಿ ಇಲ್ಲಿರೋದು ನಮ್ಮ ಸ್ಟೇ. ಟನ್ ಇಲ್ಲಿರೋದು ಬೀಚ್. ಇಷ್ಟು ಹತ್ತಿರದಲ್ಲೇ ನಾವು ರೂಮ್ ಮಾಡ್ಕೊಂಡಿರೋದು, ಬೀಚ್ ಹತ್ತಿರದಲ್ಲಿ. ನೆನ್ನೆ ನೋಡಿ ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಬಂದಿದ್ದಾರೆ. ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆ ರೆಡಿಯಾಗಿದ್ದಾರೆ. ಸ್ಪಾಂಜಿ ಇಡ್ಲಿ, ಮಲ್ಲಿಗೆ ಇಡ್ಲಿ. ಕೌಶಿ ಇಡ್ಲಿ ಹೆಂಗಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ ಅಲ್ಲ? ಟೇಸ್ಟು ಸಖತ್ತಾಗಿದೆ. ಬರಲಿಲ್ವಾ? ಮಳೆ ಅದು ಬಂದಿದೆ ಅಷ್ಟೇ. ಸುನಾಮಿ ಆ ಕಡೆನೇ ಬಂದದ್ದು. ಆ ಕಡೆ ಬಂದಿದೆ ಅಂದ್ರೆ ಇಲ್ಲಿಂದ ಬಂದದ್ದು, ಮುಂಬೈಯಿಂದ ಬಂದದ್ದು ಸೀದಾ ಈ ಕಡೆ ಈ ಸಮುದ್ರಕ್ಕೆ ಬರಲಿಲ್ಲ.
ಆಚೆ ಸಮುದ್ರದಿಂದ ಇದಕ್ಕೆ ಸೈಡ್. ಸರಿ ಆಂಟಿ ಹೋಗಿ ಬರ್ತೀವಿ. ಆಯ್ತು. ಇಲ್ಲ ಅನುಕ್ ಕೊಡಿ, ಜಿಪ್ಪಿಗೆ ಹಾಕ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ಯಾವ ಕಡೆ ಹೊರಟಿದೀವಿ? ಕೃಷ್ಣ ಮಠಕ್ಕೆ ಹೋಗ್ತಾ ಇದೀವಿ. ನಮ್ಮ ಕೃಷ್ಣ ಮೋಹನ್ ಮಠ. ಬಾಬಾ ಅವರ ಅಧ್ಯಕ್ಷತೆಯಲ್ಲಿ. ನಾನು ಏನ್ ಹೇಳ್ಬೇಕು ಅದೆಲ್ಲ ಕೌಶಲ್ಯ ಹೇಳ್ಬಿಡ್ತಾರೆ. ಇದೇ ಮಠ. ಇವಾಗ ನಾವು ಅಧ್ಯಕ್ಷರು ನೀವು ಖುಷಿ. ಕೃಷ್ಣ ಮಠದ ಹತ್ರ ಇದೀವಿ. ಸ್ನೇಹಿತರೆ, ಉಡುಪಿ ಅಂದರೆ ಫಸ್ಟ್ ನೆನಪಾಗೋದೇ ಕೃಷ್ಣ ಮಠ. ನಾನು ಇದೇ ಮೊದಲನೇ ಸತಿ ಈ ದೇವಸ್ಥಾನಕ್ಕೆ ಬಂದಿರೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ದೇವಸ್ಥಾನ ಎಂಟ್ರ್ ಆಗ್ತಿದ್ದ ಹಾಗೇ ಸಾಕಷ್ಟು ಕೃಷ್ಣನ ವಿಗ್ರಹಗಳನ್ನ ಇಟ್ಟಿರ್ತಾರೆ ಸ್ನೇಹಿತರೆ. ಅಂದರೆ ಅಂಗಡಿ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳಿರುತ್ತೆ. ಅಲ್ಲೆಲ್ಲ ಫುಲ್ ಕೃಷ್ಣನ ವಿಗ್ರಹಗಳೇ, ದೊಡ್ಡದ್ರಿಂದ ಹಿಡಿದು ಚಿಕ್ಕದ್ರವರೆಗೂ ಕೃಷ್ಣನ ವಿಗ್ರಹಗಳಿದ್ದಾವೆ. ಅದನ್ನೆಲ್ಲ ನೋಡೋಕ್ಕೆ ಫುಲ್ ಖುಷಿ ಆಗ್ತಾಯಿತ್ತು. ಇವಾಗ ನಾವು ದೇವ್ರ ದರ್ಶನ ಮಾಡ್ಕೊಂಬರೋಣ, ಆಮೇಲೆ ಅಂಗಡಿಗಳು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದಿನ ಅಷ್ಟೊಂದೇನು ರಶ್ ಇರಲಿಲ್ಲ ಸ್ನೇಹಿತರೆ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ನಮಗೆ ದರ್ಶನ ಆಗೋಯ್ತು. ಬನ್ನಿ ದೇವಸ್ಥಾನದ ಒಳಗಡೆ ಎಲ್ಲ ಹೇಗಿದೆ ಅಂತ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ. ಊಟದಿದು ನೀವೇನಾದ್ರು ಮಾಡಿಲ್ಲ? ನೋಡು ಕೊಳಲು. ಮಚ್ಚಿ ಕಡಿಯೋದು
ಈ ಫೋಟೋ ನಮಗೆ ರಿಯಲ್ ಆಗಿ ಕಾಣಲ್ಲ. ಸ್ನೇಹಿತರೆ, ಅಲ್ಲಿ ನೋಡ್ತಿದ್ದೀರಲ್ಲ, ಸೌದೆಗಳಿಂದ ಇದನ್ನು ಜೋಡಿಸಿರೋದು. ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ರು ಅಂದರೆ ತೇರು ಥರ ಜೋಡಿಸಿದ್ರು ಸ್ನೇಹಿತರೆ. ನಿಜವಾಗ್ಲೂ ರಿಯಲಾಗಿ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ನಾವು ಅಲ್ಲಿ ಜನಗಳು ಮೂವ್ ಆಗ್ತಾ ಇದ್ದಾರಲ್ಲ, ಅಲ್ಲಿ ಹೋಗಬೇಕು. ಇವಾಗ ಇಲ್ಲಿ ಲೈನಲ್ಲಿ ನಿಂತಿದ್ದೀವಿ. ತುಂಬ ಏನು ರಶ್ ಇರಲಿಲ್ಲ, ಬೇಗ ಬೇಗ ಜನಗಳು ಸಹ ಮೂವ್ ಆಗ್ತಾಯಿದ್ರು. ಹಾಗಾಗಿ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಉಡುಪಿ ಅಂದರೆ ಕೃಷ್ಣನ ಮಠ ನೆನಪಾಗುತ್ತೆ. ಕೃಷ್ಣನ ಮಠ ಅಂದ ತಕ್ಷಣ ಕನಕನ ಕಿಂಡಿ ನೆನಪಾಗುತ್ತೆ. ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೀವಿ ಅಲ್ವಾ ಕನಕನ ಕಿಂಡಿ ಬಗ್ಗೆ. ನನಗೆ ಗೊತ್ತಿರೋ ಅಂಥ ಒಂದಷ್ಟು ವಿಚಾರಗಳು, ಒಂದು ಪುಟಾಣಿ ಕಥೆನ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ ಸ್ನೇಹಿತರೆ. 16ನೇ ಶತಮಾನದಲ್ಲಿ ವಾದಿರಾಜರ ಆಡಳಿತ ಇತ್ತು. ಆಗಿನ ಕಾಲದಲ್ಲಿ ಈ ಜಾತಿ ಭೇದ ಭಾವ ಇದೆಲ್ಲ ಸ್ವಲ್ಪ ಆಚರಣೆಯಲ್ಲಿ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಕೆಲವು ವರ್ಗದವರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಂಗಿಲ್ಲ ಅಂತ ರೂಲ್ಸ್ಗಳು ಸಹ ಇತ್ತು. ಕನಕದಾಸರು ಕೃಷ್ಣನ ಪರಮ ಭಕ್ತ ಅಂತ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಒಂದಿನ ಕೃಷ್ಣನ ದರ್ಶನಕ್ಕೋಸ್ಕರ ತುಂಬ ಆಸೆಯಿಂದ ದೇವಸ್ಥಾನದ ಹತ್ರ ಬಂದಾಗ ಜಾತಿ ಕಾರಣದಿಂದಾಗಿ ಅವ್ರನ್ನ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಆಗ ತುಂಬ ಬೇಜಾರಾಗಿ ತುಂಬ ನೋವಿಂದ ದೇವಸ್ಥಾನದ ಹಿಂದೆ ಹೋಗಿ, ಅಂದರೆ ಗರ್ಭಗುಡಿಯ ಹಿಂಭಾಗದ ಗೋಡೆ ಬಳಿ ಬಂದಾಗ ಕೃಷ್ಣನ ದರ್ಶನ ಆಗಲಿಲ್ವಲ್ಲ ಅಂತ ತುಂಬ ನೋವಲ್ಲಿದ್ದಾಗ ಸಾಕ್ಷಾತ್ ಕೃಷ್ಣನ ಮೂರ್ತಿನೇ, ಪೂರ್ವದ ಕಡೆ ಇದ್ದಿದ್ದ ಕೃಷ್ಣನ ಮೂರ್ತಿ ಪಶ್ಚಿಮಕ್ಕೆ ತಿರುಗಿ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದಾರೆ ಅನ್ನೋದು ಇತಿಹಾಸ. ಆ ಗೋಡೆಯಲ್ಲಿ ಒಂದು ಬಿರುಕು ಮೂಡಿ, ಆ ಬಿರುಕು ಮುಖಾಂತರ ಕನಕದಾಸರು ಕೃಷ್ಣನ ಮೂರ್ತಿನ ನೋಡಿದ್ದಾರೆ. ಆ ಬಿರುಕನ್ನ ಇವತ್ತು ನಾವು ಕನಕನ ಕಿಂಡಿ ಅಂತ ಕರಿತೀವಿ ಸ್ನೇಹಿತರೆ. ಆ 9 ರಂಧ್ರಗಳಿರೋ ಅಂಥ ಕಿಟಕಿ ಮುಖಾಂತರನೇ ನಮಗೂ ಎಲ್ಲರಿಗೂ ಈಗಲೂ ಸಹ ಉಡುಪಿಲಿ ಕೃಷ್ಣನ ದರ್ಶನ ಆಗೋದು. ಸೊ ಕೃಷ್ಣನ ದರ್ಶನ ಮಾಡಿ ನನಗಂತೂ ಸಾಕಷ್ಟು ಖುಷಿ ಆಯಿತು. ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಮೋನಿ ಯಾವುದೋ ಸೇವೆ ಚೀಟಿ ಅಂತ ತಗೊಂಡಿದ್ರು, ಅದಕ್ಕೆ ಪ್ರಸಾದ ಸಹ ಕೊಟ್ಟರು. ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಇವಾಗ ಗೋಶಾಲೆಗೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಂತೂ ಸಾಕಷ್ಟು ಹಸುಗಳಿದ್ವು, ಹೋರಿಗಳಿದ್ವು. ನಾನು ಎಷ್ಟೋ ವೆರೈಟೀಸ್ ಹಸುಗಳನ್ನ ನೋಡೇ ಇರಲಿಲ್ಲ. ಆ ಥರ ಎಲ್ಲ ಹಸುಗಳಿದ್ವು ನೋಡಿ. ಇದಂತೂ ಫುಲ್ ಡಿಫ್ರೆಂಟ್ ಆಗಿತ್ತು. ನನಗೆ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ತುಂಬ ಚೆನ್ನಾಗಿದ್ವು ಹಸುಗಳು, ಹೋರಿಗಳೆಲ್ಲ. ಸ್ನೇಹಿತರೆ, ಈ ಗೋಶಾಲೆ ಸಹ ದೇವಸ್ಥಾನದ ಒಳಗಡೆನೇ ಇರೋದು. ದೇವಸ್ಥಾನದ ಆವರಣದಲ್ಲೇ ಗೋಶಾಲೆ ಇದೆ ಸ್ನೇಹಿತರೆ. ಇವಾಗ ಇಲ್ಲಿಂದ ನಾವು ಕೆಲವು ಅಂಗಡಿಗಳನ್ನ ನೋಡ್ಕೊಬರೋಣ ಅಂತ ಹೋಗೋಣ ಅಂದ್ಕೊಂಡು, ಬಟ್ ಮೋನಿ ಅಷ್ಟೊತ್ತಿಗೆ ಬೇಡ, ಲೇಟ್ ಆಗಿಬಿಡುತ್ತೆ, ನೀವು ಅಂಗಡಿಗೆ ಹೋಗ್ತಾರೆ. ಫಸ್ಟು ಪ್ರಸಾದ ಇರುತ್ತಲ್ಲ, 12 ಗಂಟೆಗೇನೋ ಪ್ರಸಾದ ಸ್ಟಾರ್ಟ್. ಸಾಂಬಾರು ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಔಷಧಿಯಾಗಿ ನಂಗೆ ಸ್ನೇಹಿತರೆ ಅನ್ನೋಕ್ಕೆ ನಗು ಬರುತ್ತೆ. ಊಟ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಊಟದ ಹಾಲಿಗೆ ಬಂದು ಕೂತಿದ್ದೀವಿ ಸ್ನೇಹಿತರೆ. 12 ಗಂಟೆಯಿಂದ ಪ್ರಸಾದ ಸ್ಟಾರ್ಟ್ ಅಂತ ಅನಿಸುತ್ತೆ. ನಾವು ಸ್ವಲ್ಪ ಒಂದು 11 ಕಾಲಿಗೆ ಬಂದು ಕೂತ್ಕೊಂಡ್ವಿ ಸ್ನೇಹಿತರೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಈ ಕೃಷ್ಣ ಮಠದ ಸುತ್ತನೇ ಇನ್ನೂ 8 ಮಠಗಳಿದೆ ಸ್ನೇಹಿತರೆ. ಅದಕ್ಕೆಲ್ಲ ಮೋನಿ, ಕೌಶಿಕ್, ಗಿರಿ ಎಲ್ಲ ಹೋಗಿ ಬಂದು ನಾನು ಅನ್ನೋ ಅಂಗಡಿಗಳಿಗೆ ಹೋಗಿ ಬಂದ್ವಿ. ನಮಗಿಲ್ಲಿ ಗೊತ್ತೇ ಇರಲಿಲ್ಲ ಈ ರೀತಿ ನೆಲದಲ್ಲಿ ಊಟ ಮಾಡ್ತಾರೆ ಅಂತ. ಎಲ್ಲ ನೆಲನ ವಾಶ್ ಮಾಡ್ಕೊತಾ ಇದ್ರು, ನೀರು ಹಾಕ್ತಾರೆ ನೆಲಕ್ಕೆ, ನೆಲನ ತೊಳ್ಕೊಂಡು ನೆಲದ ಮೇಲೇ ಊಟ ಮಾಡ್ತಾಯಿದ್ರು ಸ್ನೇಹಿತರೆ. ನಮಗೆ ಗೊತ್ತಿಲ್ಲ. ಫಸ್ಟು ತಟ್ಟೆ ತರ್ತಾರೆ, ತಟ್ಟೆ ಬೇಕಾಗಿರೋರು ತಟ್ಟೆ ಇಸ್ಕೋಬೋದು. ನಾವೆಲ್ಲ ದೇವಸ್ಥಾನದಲ್ಲೂ ತಟ್ಟೆ ಕೊಡ್ತಾರಲ್ಲ, ಅದೇ ಥರ ತಟ್ಟೆ ತೊಗೊಂಬಿಟ್ವಿ. ಆಮೇಲೆ ನಾವು ಅಲ್ಲಿ ತೋರಿಸಿದ್ನಲ್ಲ, ಅಷ್ಟು ಜನ, ತುಂಬ ಜನ ನೆಲದಲ್ಲೇ ಊಟ ಮಾಡಿದ್ರು. ನನಗೆ ಗೊತ್ತಾಗಲಿಲ್ಲ ಏನಕ್ಕೆ ಅಂತ. ಮತ್ತು ನನ್ನ ಪಕ್ಕದಲ್ಲಿ ಕೂತಿರೋರನ್ನ ಕೇಳಿದೆ, ಏನಕ್ಕೆ ಈ ರೀತಿ ನೆಲದಲ್ಲಿ ಊಟ ಮಾಡ್ತಿರೋದು ಅಂತ. ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ, ಹರಕೆ ಮಾಡಿಕೊಂಡು ಅವತ್ತೂ ನೆಲದಲ್ಲೇ ಊಟ ಮಾಡಿ, ಮತ್ತು ಹರಕೆ ಈಡೇರುತ್ತಲ್ವಾ, ಹರಕೆ ತೀರ್ಸೋಕ್ಕೆ ಬಂದಾಗಲೂ ನೆಲದಲ್ಲೇ ಊಟ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರಂತೆ. ಸೊ ಹಾಗಾಗಿ ತುಂಬ ಜನ ನೆಲದ ಮೇಲೇ ಊಟ ಮಾಡ್ತಾಯಿದ್ರು ಸ್ನೇಹಿತರೆ. ಊಟದ ಬಗ್ಗೆ ಅಂತೂ ಏನೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೇ ಅಷ್ಟು ಅಮೃತ ಅಂತಲೇ ಹೇಳ್ಬೋದು. ಇವತ್ತಂತೂ ಕೃಷ್ಣ ಮಠದಲ್ಲಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸಾಂಬಾರು, ಒಂದು ತಿಳಿ ಸಾರು ಥರ ಕೊಟ್ಟಿದ್ರು, ಒಂದು ಸಾಂಬಾರು ಕೊಟ್ಟಿದ್ರು. ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ. ಇವಾಗ ಹೊಟ್ಟೆ ತುಂಬ ಪ್ರಸಾದ ಊಟ ಮಾಡಿಕೊಂಡು ನಾನು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಕೌಶಿ, ಮೋನಿ, ಗಿರಿ ಎಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ, ಇನ್ನೂ ಸುತ್ತ 8 ಮಠಗಳಿದೆ. ಆ ಮಠಗಳನ್ನ ನೋಡ್ಕೊಂಬರ್ತೀವಿ ಅಂತ ಹೋದರು. ಬನ್ನಿ ನೋಡೋಣ ಇವಾಗ ಏನೇನೆಲ್ಲ ಶಾಪ್ ಮಾಡ್ತೀವಿ ಅಂತ. ಏನತ್ರ ಇಲ್ವಾ ಮನೇಲಿ?
ಮೋನಿ ಹುಡುಕ್ತಿದ್ದು ಈ ಬಂಚ್ ಹಾಕೊಳ್ಳೋಕ್ಕೆ ಇದು ಥರ ಇರುತ್ತೆ. ಈ ಥರ ಹುಡುಕ್ತಾ ಇದ್ವಿ, ಕಡೆಗೂ ಸಿಕ್ತು. ಸರಿಯಾಗಿ ಬಿಸಿಲು ಕಲ್ ಕಾಯ್ದು ಹೋಗಿದೆ ರೋಡು. ಸಖತ್ ಮುಂದೆ ಎಲ್ಲೋ ಕೌಶಿ ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ? ಬೇಗ ಎಲ್ಲಿಗೆ ಊಟ ಹಾಕ್ಬೇಕು ಅಂತ ಹೇಳಿ ಅವನಿಗೆ ಕುಂಕುಮ ಸರಿ ಮಾಡ್ಕೊಂಡೆ. ಮುಂದಿನ ಪ್ಲಾನ್ ಬಾವ ಕೊಡ್ತಾರೆ. ಒಳ್ಳೆ ಚಾಕ್ಲೇಟ್ ಇಟ್ಟವ್ರು ಊಟಕ್ಕೆ ಹೋಗ್ರು ಬೇಗ. ಚಾಕ್ಲೇಟ್ ಇದ್ರೆ ಎಲ್ಗಾಕ್ತಿಯಾ? ಸಖತ್ ಬಿಸಿಲು ಸ್ನೇಹಿತರೆ. ದರ್ಶನ ಆಯ್ತು, ಪ್ರಸಾದ ಆಯ್ತು, ಊಟ ಸಾಂಬಾರ್ ಅಂತೂ ಸಖತ್ತಾಗಿತ್ತಲ್ವಾ ಖುಷಿ? ತುಂಬಾ ಚೆನ್ನಾಗಿತ್ತು ಸಾಂಬಾರ್. 2 ತರ ಸಾಂಬಾರ್ ಕೊಟ್ರು. ಒಂದ್ ರಸಂ ತರ ಇತ್ತು, ಒಂದು ತರಕಾರಿ ಇದು ಎಲ್ಗ್ ಹಾಕ್ತೀಯೋ? ಸಾಂಬಾರ್, ಸಾರು ಅನ್ಸುತ್ತೆ. ಕೆಮ್ಮಣ್ಣು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕೋ. ಊಟ ಚೆನ್ನಾಗಿತ್ತು. ಹ್ಯಾಂಗಿಂಗ್ ಬ್ರಿಡ್ಜ್. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಈ ಬಿಸಿಲಲ್ಲಿ ಹೋಗಿ ಏನ್ ಕಯಾಕಿಂಗ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. 12 ಕಿಲೋಮೀಟರ್ ಇದೆ ಕರೆಕ್ಟಾ? ಯಾ ಗಿರಿಗೆ ನಂಗೆ ಬಿಡಿ ಅಕ್ಕ. ಅಯ್ಯೋ ಗಿರಿ ಸಕ್ಕದಾಗಿದೆ. ಇನ್ನೂ ಜಾಸ್ತಿ ತಗೋಬೋದಿತ್ತು ಅವನು. 5 ರೂಪಾಯಿ ಅಷ್ಟೇ. ಅಲ್ಲ ಟೇಸ್ಟ್ ಚೆನ್ನಾಗಿದೆ, ಹೊರಗಡೆ ಇಷ್ಟ ಅದಕ್ಕೆ ಹೇಳಿದ್ನಲ್ಲ ಒಂದು ತಿಂದು ನೋಡು 50 ರೂಪಾಯಿ ತಗೊಳ್ಳೋದ ಅಂತ. ಎಷ್ಟು ತಗೊಂಡ್ವಿ ನಾವು? 180 ಮೀಟಿಗೆ ರೈಟ್ ತೋರಿಸ್ತಾ ಬಹುದು. ಇದೇನಿದು ಖುಷಿ ಹೆಂಗಿದೆ? ಈ ಸರ್ಕಲ್ ಅಲ್ಲಿ ಎಕಡೆ ಹೋಗ್ಬೇಕು ಹೇಳೋಗುರು ಫಸ್ಟ್. ತುಂಬಾ ಚೆನ್ನಾಗಿದೆ. ಹೊರಗಡೆ ಸಿಗೋದಕ್ಕಿಂತ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿದೆ. ಸಕ್ಕದಾಗಿದೆ. ಲೆಫ್ಟ್ ಹೋಗಿ. ಉಡುಪಿ ತುಂಬಾ ರಶ್ ಐತಿ ಇವತ್ತು, ವೀಕೆಂಡ್ ಇರೋದ್ರಿಂದ. 90 ಕಿಡ್ಸಿಗೆಲ್ಲ ಇದು ಫೇವ್ರೇಟ್. ಯಾರು ಫೇವ್ರೇಟ್ ಕಮೆಂಟ್ ಮಾಡಿ ತಿಳಿಸಿ. 3.5 ಕಿಲೋಮೀಟರ್ ಸ್ಟ್ರೈಟ್. ಅಷ್ಟು ಹೀಟ್ ಕಾರ್ ಕಾಯ್ದೋಗಿದೆ ಅಂತ ಹೇಳಿ ಕಾರ್ ಈ ಬಿಸಿಲುಗಂತೂ ಸಿಕ್ಕಾಬಟ್ಟೆ ಅಯ್ಯೋ ಬಿಸಿಲು. ಹೀರೋ ತರ ಅವ್ರೆ. ಬಿಸಿಲು. ಗಿರಿ ಗಿರಿ ಜರ್ಕಿನ್ ಹಾಕೊಳ್ಳಪ್ಪ. ಗಿರಿ ಜರ್ಕಿನ್ ಹಾಕೋ ಗಿರಿ. ಈ ಓಕೆ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಯಾವ ಕಡೆ ಗಿರಿ? ಆಮೇಲೆ 20 ಮೀಟರ್ಗೆ ಲೆಫ್ಟ್ ಹೋಗ್ತಾ ಇರಿ. ಲೆಫ್ಟಾ? ಲೆಫ್ಟ್. ಇಲ್ಲೋಗ್ಲಾ ಹಾ ಪಕ್ಕ?